ಹೆಲೋ ಗೈಸ್. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ಗ್ಯಾಪ್ ನಾನು ಡೇ 2 ಇನ್ ಮಹಾರಾಷ್ಟ್ರ ವ್ಲಾಗ್ ಮಾಡ್ತಿದ್ದೀನಿ. ಸೊ ಫಸ್ಟ್ಲಿ ಫಿಟ್ ಚೆಕ್ ಮಾಡ್ಕೊಂಡ್ವಿ. ಫಸ್ಟ್ಲಿ ನಾವು ಹೋಗಿದ್ದು ನಾವು ಸ್ಟೇ ಆಗಿದ್ದು ಹೋಟೆಲ್ ವೀನಸ್ ಅಂದ್ಬಿಟ್ಟು ಅದ್ರ ಆಪೋಸಿಟ್ಗೆ ಇದ್ದಿದ್ದು ಶ್ರೀ ಲಕ್ಷ್ಮೀ ನಾರಾಯಣ ಮಂದಿರ್. ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳುವಷ್ಟರಲ್ಲಿ ಆಲ್ಮೋಸ್ಟ್ 9 ಆಗಿತ್ತು. ಆ ದೇವಸ್ಥಾನದ ಆಪೋಸಿಟಲ್ಲೇ ಒಂದು ಟೀ ಶಾಪ್ ಇತ್ತು. ಸೊ ಅಲ್ಲಿ ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅಲ್ಲಿಂದ ನಾವು ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ. ಅಲ್ಲಿಂದ ನಾವು ಬಂದಿದ್ದೆ ಕೊಲ್ಹಾಪುರ್ ಮಹಾಲಕ್ಷ್ಮಿ ಟೆಂಪಲ್ಗೆ. ತುಂಬಾ ದೊಡ್ಡ ಲೈನ್ ಇತ್ತು. ಸೊ ತುಂಬ ಹೊತ್ತು ಲೈನಲ್ಲಿ ನಿಂತು ಫೈನಲಿ ದರ್ಶನ ಸಿಕ್ತು. ಸೊ ಫೈನಲಿ ನಾವು ಆಚೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಹೂಗಳು ಮಾತ್ರ ಎಷ್ಟು ಫ್ರೆಶ್ ಆಗಿತ್ತು ಅಂತ ಅಂದರೆ ಎಲ್ಲನೂ ತೊಗೊಂಡ್ಬಿಡೋಣವೇನೋ ಅಂತ ಅನಿಸ್ತಿತ್ತು. ಆಮೇಲೆ ಎಲ್ರಿಗೂ ಹಸಿವಾಗಿತ್ತು ಅಂದ್ಬಿಟ್ಟು ಟಿಫಿನ್ ಮಾಡೋಕ್ಕಂತ ಹುಡುಕಿದ್ರೆ ಯಾವ ಹೋಟೆಲು ಸಿಗ್ತಿರ್ಲಿಲ್ಲ. ಆಮೇಲೆ ಫೈನಲಿ ವಾಪಸ್ ಲಾಡ್ಜಿಗೆ ಬಂದು ಅಲ್ಲಿ ಹತ್ತಿರ ಗೋಕುಲ ಅನ್ನೋ ಒಂದು ಹೋಟೆಲ್ ಇತ್ತು. ಸೊ ಇಟ್ ವಾಸ್ ಸೋ ಗುಡ್. ಆ್ಯಂಡ್ ನಾವು ಅಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸ್ವಲ್ಪ ಓವರ್ ರೇಟೆಡ್ ಅಂತ ಅನಿಸ್ತು. ಅದಾದಮೇಲೆ ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲದೆ ಇರೋದಕ್ಕೆ ನಾವು ಆಟೋಯಿಂದ ಮತ್ತೆ ವಾಪಸ್ ಮಾರ್ಕೆಟಿಗೆ ಬಂದ್ವಿ. ಅಲ್ಲಿ ಪ್ರತಿಯೊಂದು ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಏನು ತೊಗೊಳ್ಬೇಕು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆದ್ರೂ ಆ ಕನ್ಫ್ಯೂಷನಲ್ಲೇ ಎಷ್ಟೊಂದನ್ನು ಪರ್ಚೇಸ್ ಮಾಡಿಬಿಟ್ಟು ಫೈನಲಿ ವಾಪಸ್ ಲಾಡ್ಜಿಗೆ ಬಂದು ಅಲ್ಲಿಂದ ಚೆಕ್ಔಟ್ ಆಗಬೇಕಿತ್ತು. ಸೊ ಚೆಕ್ಔಟ್ ಆಗಿ ನಾವು ನೆಕ್ಸ್ಟು ಎಲ್ಲಿಗೆ ಹೊರಟ್ವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕಾದ್ರೆ ಆನ್ ದ ವೇ ಹಸ್ವಾಗಿತ್ತು, ಈವ್ನಿಂಗ್ ಆಗಿತ್ತು. ಸೊ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಟೀ ಕುಡಿದ್ಬಿಟ್ಟು ಅಲ್ಲಿಂದ ಮತ್ತೆ ಹೊರಟ್ವಿ. ಇಟ್ ವಾಸ್ ಆ್ಯಕ್ಚುಲಿ ಅ ಕ್ವೈಟ್ ಲಾಂಗ್ ಜರ್ನಿ. ಆಲ್ಮೋಸ್ಟ್ ಟ್ರಾವೆಲಿಂಗಲ್ಲೇ ತುಂಬ ಟೈಮ್ ಹೋಯಿತು. ಬಟ್ ಸ್ಟಿಲ್ ವಿ ಹ್ಯಾಡ್ ರಿಯಲಿ ವೆರಿ ಗುಡ್ ಟೈಮ್. ಯಾಕಂದರೆ ಒಂದು ವರ್ಷ ಆದಮೇಲೆ ಟ್ರಿಪ್ ಹೋಗಿದ್ದು ನಾನು ಹೇಳ್ದಂಗೆ. ಸೊ ವೀವ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಫೈನಲಿ ಅಷ್ಟು ಹಾರ್ಸ್ ಟ್ರಾವೆಲ್ ಮಾಡಿಬಿಟ್ಟು ನಾವು ರೀಚ್ ಆದ್ವಿ. 4:30 ಆಗಿತ್ತು ಬೆಳಗ್ಗೆ. ಆ ಪ್ಲೇಸ್ ಯಾವುದು ಅಂತ ಕಾಮೆಂಟಲ್ಲಿ ಗೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.